ನಾನು ಕಟ್ಕುಂಚಿನವರು ಬಿಟ್ಟು ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಎಂಪಿಸಿಎಸ್ ನ ಅಧ್ಯಕ್ಷರು ಮತ್ತು ಹಾಲು ಉತ್ಪಾದಕ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತೀನಿ. ಅದರ ಜೊತೆಗೆ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಸದಸ್ಯನಾಗಿದ್ದೆ. ಸುಮಾರು 3-4 ತಿಂಗಳ ಹಿಂದೆ ನಮ್ಮ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮಂತ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ನನ್ನನ್ನ ತೀರ್ಥಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈಗ ಹೊಸದಾಗಿ ಅಧ್ಯಕ್ಷರ ಬದಲಾವಣೆ ಆದ ಸಂದರ್ಭದಲ್ಲಿ ಬಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹಾಗೆ ನಮ್ಮ ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷರಾಗಿ ರಮೇಶ್ ಶೆಟ್ಟಿ BRP ಅವರು ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷರಾಗಿ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನನಗೆ ಒಂದು ಪಕ್ಷದ ಜವಾಬ್ದಾರಿಯನ್ನ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಸಂತೋಷ. ನಾನು ಕೂಡ ಬಂಗಾರಪ್ಪನವರ ಶಿಷ್ಯನಾಗಿ ರಾಜಕೀಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಅದ ನಂತರ ನನಗೆ ಮತ್ತೊಬ್ಬ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರ ಮಾರ್ಗದರ್ಶನದಲ್ಲಿ ಸಹಕಾರಿ ಕ್ಷೇತ್ರ ಮತ್ತು ರಾಜಕೀಯ ಎರಡರಲ್ಲೂ ನಾನು ಕೂಡ ಕೆಲಸವನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ನನಗೆ ಈ ಒಂದು ಗ್ರಾಮಾಂತರ ಹಿಂದುಳಿದ ವರ್ಗದ ಅಧ್ಯಕ್ಷರ ವ್ಯಾಪ್ತಿಗೆ ಸುಮಾರು 4 ಹೋಬಳಿಗಳು ಬರ್ತವೆ. ನನಗೆ ಈ ಭಾಗದಲ್ಲಿ ಬಂದ್ರೆ ಗಾಜನೂರು, ಮಂಡಗದ್ದೆ, ಅಗ್ರಹಾರ ಮತ್ತು ಹುಂಚ ಹೋಬಳಿ ಇರ್ತಕ್ಕಂಥ 4 ಹೋಬಳಿಗಳು ಜವಾಬ್ದಾರಿ ನನಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಪಕ್ಷ ಕೊಟ್ಟಿದೆ. ಸುಮಾರು 31 ಗ್ರಾಮ ಪಂಚಾಯತಿಗಳು ಈ 4 ಹೋಬಳಿಯ ವ್ಯಾಪ್ತಿಗೆ ಬರ್ತವೆ. ಆ ನಿಟ್ಟಿನಲ್ಲಿ ನಾನು ವಿಶೇಷವಾಗಿ ಹಿಂದುಳಿದವರ ಸಂಘಟನೆಯನ್ನ ಕೆಲವು ನಮ್ಮ ಪಕ್ಷದಿಂದ ಕೆಲವು ಹೊರಗಿರತಕ್ಕಂಥ ಅನೇಕ ಸಣ್ಣ ಪುಟ್ಟ ಜಾತಿಗಳನ್ನೆಲ್ಲ ಒಗ್ಗೂಡಿಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷನ ಮಾಡಬೇಕು ಮತ್ತು 4 ಹೋಬಳಿಗೂ ಕೂಡ ಒಬ್ಬ ಅಧ್ಯಕ್ಷನ ಮಾಡ್ಬೇಕು ಅಂತ ಹೇಳಿ ನನ್ನ ಒಂದು ಆಸೆ ಇಟ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ನಾನು ಕೂಡ ಮುಂದಿನ ದಿನಗಳಲ್ಲಿ ಸುಮಾರು 31 ಪಂಚಾಯತಿಯಲ್ಲೂ ಒಬ್ಬ ಪಂಚಾಯತಿಗೆ ಒಬ್ಬ ಹಿಂದುಳಿದ ವರ್ಗದ ಅಧ್ಯಕ್ಷನ ಆಯ್ಕೆ ಮಾಡ್ತಕ್ಕಂಥದ್ದು, ಹೋಬಳಿ ಅಧ್ಯಕ್ಷನ ಆಯ್ಕೆ ಮಾಡ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಘಟನೆಯನ್ನ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನಾನು ಮಾಡಬೇಕು, ಪಕ್ಷಕ್ಕಾಗಿ ಕೆಲಸವನ್ನು ಮಾಡಬೇಕು ಅಂತ ನನ್ನ ಆಸೆ ಇಟ್ಕೊಂಡಿದ್ದೀನಿ. ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಮುಖಂಡರುಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಸಂದರ್ಭ ತಿಳಿಸ್ತೇನೆ. ಈಗ ನಾನು ಕೂಡ ಮೊನ್ನೆ ಮಾಧ್ಯಮದ ಪೇಪರ್ನಲ್ಲಿ ಮತ್ತು ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ. ಬ್ಲಾಕ್ ಗಳನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು ನೋಡಿದ್ದೀನಿ. ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ. ಪಕ್ಷವನ್ನ ಕಟ್ಟಲಿಕ್ಕೆ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥವ್ರು ನಾನು ಪಕ್ಷ ಕಟ್ತೀನಿ, ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಂತ ಬಂದವರಿಗೆ ಅದನ್ನ ಬದಲಾವಣೆ ಮಾಡಬಾರ್ದು ಅಂತ ನಮ್ದೇನಿಲ್ಲ. ಒಳ್ಳೆ ಕೆಲಸಗಾರರಿಗೆ, ಕೆಲಸ ಮಾಡ್ತಕ್ಕಂಥವ್ರಿಗೆ ಪಕ್ಷವನ್ನು ಕಟ್ಟಿದ್ದವರಿಗೆ ಬದಲಾವಣೆ ಮಾಡ್ಲಿಕ್ಕೆ ನಮ್ದೇನು ತೊಂದರೆ ಇಲ್ಲ. ಒಟ್ಟಾರೆ ನಾವು 2028ಕ್ಕೆ ಪಕ್ಷವನ್ನ ಬಲಪಡಿಸಿ ತೀರ್ಥಹಳ್ಳಿಲಿ ನಾವು ಕೂಡ ಮತ್ತೆ ಕಾಂಗ್ರೆಸ್ ಅನ್ನ ಗೆಲ್ಸ್ಬೇಕು ಅಂತ ನಮ್ಮೆಲ್ಲ ಉದ್ದೇಶ ಇದೆ. ಹಾಗಾಗಿ ಹೊಸ ಮುಖಗಳು ಬಂದ್ರೆ ಒಳ್ಳೇದು, ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥ ಶಕ್ತಿಗಳು ಬಂದ್ರೆ ನಮ್ಗೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ವೈಯಕ್ತಿಕವಾಗಿ ನೀವು ಪಕ್ಷದ ಚೌಕಟ್ಟನ್ನು ಹೊರತುಪಡಿಸಿ ವೈಯಕ್ತಿಕವಾಗಿ ನೀವು ಹಿಂದುಳಿದವರಿಗೆ ಸಂಬಂಧಪಟ್ಟಂಗೆ ನೀವೇನಾದ್ರೂ ಯೋಜನೆಗಳನ್ನ ಕಂಡಿದ್ದೀರಾ? ಪ್ಲಾನ್ಸ್ ಇದೆಯಾ ಸಂಘಟನೆ ಮಾಡೋದಕ್ಕೆ? ಏನಾದ್ರು ಹೊಸ ತರದ್ದು ಏನಾದ್ರು ಆಲೋಚನೆಗಳು ಇದಾವ? ಅಂದ್ರೆ ಪಕ್ಷದ ಜೊತೆಗೆ ಇಟ್ಕೊಂಡೆ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಕೆಲಸಗಳನ್ನ ನಾವು ಅಲ್ಲಿಯ ಮತದಾರರಿಗೆ, ಅಲ್ಲಿಯ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಆಮೇಲೆ ನಾವು ಮಿಕ್ಕಿ ಉಳಿದಂಗೆ ಮತ್ತೆ ಇನ್ನೇನು ಕಷ್ಟ ಇರ್ತಕ್ಕಂಥವ್ರಿಗೆ ಅಥವಾ ಆ ಸಂದರ್ಭದಲ್ಲಿ ಏನಾದ್ರು ಆತರ ಸಂದರ್ಭ ಬಂದಾಗ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು, ಸಹಕಾರ ಮಾಡ್ತಕ್ಕಂಥ, ಪಕ್ಷಾತೀತವಾಗಿ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಬರೀ ಪಕ್ಷನೇ ಇಂಪಾರ್ಟೆಂಟ್ ಅಲ್ಲ. ಕಷ್ಟದಲ್ಲಿದ್ದಾಗ ಅಂತಂದ್ರೆ ಇವತ್ತು BJP, ಕಾಂಗ್ರೆಸ್, JDS ಎಲ್ಲರೂ ಕಷ್ಟ ಇರ್ತಾರೆ. ಆ ಸಂದರ್ಭದಲ್ಲಿ ನಾವು ಅವರಿಗೆ ಕೂಡ ಸಪೋರ್ಟ್ ಅನ್ನು ಸಹಕಾರ ಮಾಡ್ಬೇಕಾದ ಪರಿಸ್ಥಿತಿ ಬರಬಹುದು. ಆ ಸಂದರ್ಭದಲ್ಲಿ ಕೂಡ ನಾವು ಆವಾಗ ಪಕ್ಷ ಬರ್ತ ಕೆಲಸವನ್ನು ಮಾಡ್ಬೇಕಾಗುತ್ತೆ. ಈಗಾಗಲೇ ಕಾಂಗ್ರೆಸ್ ತುಂಬಾ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಅನ್ನೋದಿದ್ರು ಕೂಡ, ಅದನ್ನ ಸರ್ಕಾರ ತಲುಪಿಸ್ತಾ ಇದ್ರು ಕೂಡ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಮುಂಚೂಣಿಯ ನಾಯಕರಿಂದ ಹಿಡಿದು ಸಾಮಾನ್ಯದ ನಾಯಕರ ತನಕನೂ ಕೂಡ ಅದು ಸರ್ಕಾರದ ಯೋಜನೆಗಳನ್ನ ನಿಮ್ಗೆ ಹೀಗೆ ಕೊಟ್ಟಿದೆ, ನಿಮಗೆ ಸರ್ಕಾರ ನೆರವು ನೀಡಿದೆ ಅನ್ನೋದನ್ನ ಪ್ರಚಾರ ತಗೊಳ್ಳೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ ಅನ್ನೋ ಮಾತಿದೆ. ನೀವು ಖಂಡಿತ ನಿಜವಾದ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಯಾಕಾಗಿದೆ ಅಂತ ಅಂದ್ರೆ ಈಗ ಏನಾಗಿದೆ, ಗ್ರಾಮ ಪಂಚಾಯತ್ ಚುನಾವಣೆ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ. ಪಕ್ಷ ಕಟ್ತಕ್ಕಂಥವ್ರು ಎಲ್ಲ ನಮ್ಮ ಸಾಮಾನ್ಯ ಒಬ್ಬ ಕಾರ್ಯಕರ್ತರು. ಪಕ್ಷದ ಆಸ್ತಿ ಯಾರು ಅಂದ್ರೆ ಪಕ್ಷದ ಕಾರ್ಯಕರ್ತರು.
ಕಾರ್ಯಕರ್ತರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ ಕಾಂಗ್ರೆಸ್ನಲ್ಲಿ. ಸರಿಯಾದ ಮಾರ್ಗದರ್ಶನ ಕೊಟ್ಬಿಟ್ಟು ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸಗಳ ಮಾಡಿದ್ರೆ ಪಕ್ಷ ಇನ್ನೂ ಇಮೇಜ್ ಆಗುತ್ತೆ. ಏನಾಗಿದೆ ಅಂದ್ರೆ ಈಗ ಯಾವ ಜನರಿಗೆ ನಮ್ಮ ಕಾರ್ಯಕರ್ತರಿಗೆಲ್ಲ ಮನಸ್ಸಿಗೆ ನೋವಾಗಿದೆ. ನಾವೇನ್ ಮಾಡ್ಬೇಕು, ಬರೀ ಈಗ ಈ ದಿನದಲ್ಲಿ ಬರೀ 5 ವರ್ಷ ಬರೀ MLA ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಪಕ್ಷದಲ್ಲಿ ದುಡಿರ್ತಕ್ಕಂಥವರಿಗೆ ಸ್ಥಾನಮಾನಗಳು ಇದುವರೆಗೂ ಲಭಿಸಿಲ್ಲ. ಈಗ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರನ್ನ ಚುರುಕು ಮೂಡಿಸಿ ಕಾರ್ಯಕರ್ತರಿಗೂ ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಹುದ್ದೆಗಳನ್ನ ನೀಡ್ತಾರೆ ಅಂತ ನಮ್ಮ ಭಾವನೆಗಳಿದೆ. ಹಾಗಾಗಿ ಕೂಡ ನಾವು ಸರ್ಕಾರ ಗಮನಕ್ಕೆ ತರಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೇವೆ. ಇವರಿಂದ ಸಂಘಟನೆ ವಿಚಾರ ಬಂದಾಗ ಏನು ಕೆಲಸನೇ ಆಗಲಿಲ್ಲ ಅನ್ನೋ ಒಂದು ಅಸಮಾಧಾನ ಅಭಿಪ್ರಾಯ ತಳಮಟ್ಟದ ಕಾರ್ಯಕರ್ತರು ಇದೆ. ಅದು ಓಡಾಡೋದಕ್ಕೂ ಗೊತ್ತಾಗ್ತದೆ. ಅದರಿಂದ ಇನ್ಫ್ಯಾಕ್ಟ್ ಹೋದ ವರ್ಷ ಲೀಡ್ ವರ್ಷ ಆಗಿದ್ದಾರೆ ಕಾಂಗ್ರೆಸ್, ಅದು ಕೂಡ ಆಗಿರ್ತದೆ. ಅಷ್ಟು ಜನ ಸೇರಿದ್ರು. ಏನ್ ಹೇಳ್ತೀರಿ ಬಗ್ಗೆ? ಅಲ್ಲ, ಅದು ಇವಾಗೂ ಈಗ ಪಕ್ಷದಲ್ಲಿ ಒಬ್ಬ ಪಕ್ಷದ ಜವಾಬ್ದಾರಿ ತಗೊಂಡ ಅಂದ್ರೆ ಪಕ್ಷಕ್ಕಾಗಿ ಅತಿ ಹೆಚ್ಚು ಕೆಲಸವನ್ನ ಮಾಡ್ತಕ್ಕಂಥ ಮನೋಭಾವನೆ ನನ್ನಲ್ಲಿ ಇರ್ತದೆ. ನಾನೊಬ್ಬ ಹಿಂದುಳಿದ ಅಧ್ಯಕ್ಷನಾಗಿ ನನಗೆ ಬರೀ ಆದೇಶ ಮಾಡ್ಬಿಟ್ರೆ ನಾನು ಪೇಪರ್ ಇಟ್ಕೊಂಡಕ್ಕೆ ಆ ಕೆಲಸ ಮಾಡಕ್ ಆಗಲ್ಲ. ನಮ್ಮ ಮತದಾರರಿಗೆ ಅಥವಾ ನಮ್ಮ ಕಾರ್ಯಕರ್ತರಿಗೆ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಪಕ್ಷ ನಮ್ಗನ್ನ ಅತ್ಯಂತ ಜವಾಬ್ದಾರಿಯಾಗಿ ಕೊಟ್ಟಾಗ ನಾವು ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ನಮ್ಮ ಎಲ್ಲ ಕೆಲಸಗಳ ಬದಿ ಗೊತ್ತೇ ಪಕ್ಷಕ್ಕಾಗಿ ಕೆಲಸ ಮಾಡ್ಬೇಕು. ಇವತ್ತು ಪಕ್ಷ ಇಲ್ಲ ಅಂದ್ರೆ DK ಶಿವಕುಮಾರ್ ಅವರು ಪಕ್ಷವನ್ನು ಕಟ್ಟಿದ್ರು, ಇವತ್ತು 135 ಸೀಟ್ಗಳನ್ನು ತಗೊಂಡು, ಇಲ್ಲಾಂದ್ರೆ ಇವತ್ತು CM ಆಗ್ತಿರ್ಲಿಲ್ಲ. ಅವರು ಪಕ್ಷಕ್ಕಾಗಿ ನೋಡಿದ್ರೆ ಅವ್ರಿಗೆ ಪಕ್ಷ ಸ್ಥಾನಮಾನವನ್ನು ಕೊಟ್ಟಿದೆ. ಈಗ ವಿಶೇಷವಾಗಿ ನೀವು ಹೇಳ್ಬೇಕು ಅಂತಂದ್ರೆ ಹರಿಪ್ರಸಾದ್ ಅವರು ನಮ್ಮ ಪಕ್ಷಕ್ಕಾಗಿ ಅನೇಕ ರಾಜ್ಯಗಳಲ್ಲಿ ಅನೇಕ ಸಂಘಟನೆಗಳಲ್ಲಿ ಅನೇಕ ಹೋರಾಟಗಳು ಮಾಡಿದ್ರು. ಪಕ್ಷ ಗುರುತಿಸಿ ಅವರಿಗೆ ರಾಜ್ಯ ಸೂಚನೆ ಮಾಡಿದ. ಹಾಗಾಗಿ ಪಕ್ಷದಲ್ಲಿ ಗುರುತನೆ ಮಾಡಿ ಪಕ್ಷದ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಪಕ್ಷವನ್ನು ಗುರುತಿಸಿ ಅವ್ರಿಗೆ ಸ್ನಾನ ಮಾಡೋದಕ್ಕೆ ಕೊಡೋದು. ಇವತ್ತು ಯಾಕೆ ನಾನು ಯಾರನ್ನು ಕರ್ಕೊಂಡಿಲ್ಲ ಅಂತಂದ್ರೆ, ನನಗೆ ಅಧಿಕಾರ ಕೊಟ್ಟು 3 ತಿಂಗಳಾಗಿದ್ದು ನಾನು ರೆಸ್ಪೆಕ್ಟ್ ಮಾಡಲಿಲ್ಲ. ನಾನು ಇವತ್ತು ಹೊಸ ಯುಗವನ್ನ ಆರಂಭ ಮಾಡಿದ್ದೆ. ಇವತ್ತಿಂದ ನಾನು 4 ಹೋಬಳಿ ಅಧ್ಯಕ್ಷಗಳನ್ನ ನಾನು ಆಗ್ಲೇ ಹುಂಚ ಹೋಬಳಿಗೆ ರಮೇಶ್ ಅಂತ ಅಧ್ಯಕ್ಷ ಆಗಿದ್ದಾರೆ. ಇನ್ನು ಮಿಕ್ಕಿದ 3 ಹೋಬಳಿಗೆ ಗಾಜನೂರು, ಬಂಡಗಟ್ಟೆ, ಬರಗಾರ ಹೋಬಳಿಗೆ ಜಿಲ್ಲಾ ಅಧ್ಯಕ್ಷ ಹೋಬಳಿ ಅಧ್ಯಕ್ಷನ ಆಯ್ಕೆ ಮಾಡಬೇಕು. ಆ ಹೋಬಳಿ ಅಧ್ಯಕ್ಷರ ಮುಖಾಂತರ ನಾನು ಪಂಚಾಯಿತಿ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು. ಪಂಚಾಯಿತಿ ಮಟ್ಟದಲ್ಲಿ ಒಂದು ಸಂಘಟನೆಯನ್ನ ಮಾಡಬೇಕು ಅಂತ ನಾನು ಕಲ್ಪನೆ ಮಾಡ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಇವತ್ತಿಂದ ನಾನು ಕೆಲಸವನ್ನ ಆರಂಭ ಮಾಡ್ತೀನಿ. ನಾನು ಕೂಡ 3 ತಿಂಗಳ ಅಧಿಕಾರ ಕೊಟ್ಟರು ನಾನು ಇವತ್ತಿನವರೆಗೂ ಎಲ್ಲೂ ಮಾಧ್ಯಮದಲ್ಲಿ ಬರ್ಲಿಲ್ಲ ಅಂತಂದ್ರೆ ಒಂದಿಷ್ಟು ಚಲನವಲನಗಳನ್ನು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿದ್ದೆ. ಹಾಗಾಗಿ ಏನೋ ಪಕ್ಷಕ್ಕೆ ಒಂದು ಹೊಸ ಹುಮ್ಮಸ್ ಬಂದಿದೆ. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಮತ್ತೆ ಹರಿಪ್ರಸಾದ್ ಅವರು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥದ್ದು ಪಕ್ಷ ಕಟ್ಟಲಿಕ್ಕೆ ಒಂದು ಶಕ್ತಿ ಆಗಿದೆ. ಹಾಗಾಗಿ ನಾವು ಕೂಡ ಪಕ್ಷವನ್ನ ಕಟ್ಟಬೇಕು. ನೀವು ಚುನಾವಣೆ 2028 ಇರೋದ್ರಿಂದ ಈ ಹಂತದಲ್ಲೇ ನಾವು ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವೇನಾದ್ರು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಹಿಂದುಳಿದ ವರ್ಗದ ಸಣ್ಣ ಪುಟ್ಟ ಜನಾಂಗದ ವರ್ಗನ ಸೇರಿಸಿಕೊಂಡು ಒಂದು ಸಂಘಟನೆ ಮಾಡಬೇಕು ಅಂತ ಹೇಳಿ ನಾನು ಉದ್ದೇಶ ಇಟ್ಕೊಂಡಿದ್ದೆ. ಆ ವಿಚಾರವಾಗಿ ನಾನು 4 ಹೋಬಳಿಗಳಲ್ಲಿ ವಿಶೇಷವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ನನಗೆ ಇದೆ. ಹಾಗಾಗಿ ಆ ತರದ ಕೆಲಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗದ ಸಂಘಟನೆಗಳನ್ನು ಹೇಗೆ ಮಾಡಬೇಕು, ಪಕ್ಷದ ಸಿದ್ಧಾಂತಗಳು ಹೇಗಿದ್ದಾವೆ ಅವನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕು ಅಂತ ತಿಳ್ಕೊಂಡಿದ್ದೀವಿ. ಈ ತಾಲೂಕಲ್ಲಿ ಹೇಗೆ ಒಂದು ಸಂಘಟನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನು ಸೋಲ್ತಕ್ಕಂಥ ಕೆಲಸಗಳನ್ನು ಮಾಡ್ಲಿಕ್ಕೆ ನಾವು ಸ್ವತಃ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅವರಿಬ್ಬರು ಒಂದು ಹೋರಾಟದ 2 ಮುಖ ಇದ್ದಾಗೆ ಅವರಲ್ಲಿ ಭಿನ್ನಾಭಿಪ್ರಾಯ ಇವೆ. ನನಗೆ ಗೊತ್ತಿರ್ತದೆ ಟಿಕೆಟ್ ಯಾರಿಗೆ ಹಾಕ್ಬೋದು ಅಂತ ಹೇಳಿ. ಈಗ ಮುಂದಿನ ಟಿಕೆಟ್ ಅಂದ್ರೆ ನಾವೇನ್ ಹೇಳೋದು, ಹೈಕಮಾಂಡ್ ಯಾರಿಗೆ ಕೊಡುತ್ತೆ ಅವ್ರ ಪರವಾಗಿ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗಿ ಪಕ್ಷದ ಹಿಂದೂ ಅಧ್ಯಕ್ಷನಾಗಿ ಆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಪಕ್ಷಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾವು 100% ಕೆಲಸವನ್ನು ಮಾಡ್ತೀವಿ. ನಮ್ಗೆ 2 ಜನ ಒಂದೇ ಸಮಾನವಾಗಿ ನೋಡ್ತೀವಿ. ಇನ್ನಾದ್ರಿಗೆ ಟಿಕೆಟ್ ಕೊಟ್ಟರು ತುಂಬಾ ಸಂತೋಷ. ಅವರು ಇಲ್ಲಿವರೆಗೂ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಕೆಮ್ಮನೆ ಅವರು ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ 2 ಬಾರಿ MLA ಆಗಿ ಮಂತ್ರಿ ಆಗಿರ್ತಕ್ಕಂಥವ್ರು ಅವರಿಬ್ಬರು ನಮ್ಮ ತಾಲೂಕಿಗೆ 2 ಕಣ್ಗಳಿದ್ದಾರೆ. ಹಾಗಾಗಿ ಅವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕೆಲಸ ಮಾಡಕ್ಕೆ ಇಷ್ಟ ಇದೀವಿ. ಆ ಟಿಕೆಟ್ ಕೊಡ್ತಕ್ಕಂಥದ್ದು ಹೈಕಮಾಂಡ್ ವಿಷಯ ನಮ್ದು ಇಲ್ಲ. ನಾವು ಕೆಲಸಗಾರರಷ್ಟೇ ಇಲ್ಲಿ ಮನೆ ಯಜಮಾನರ ಮೇಲಿದ್ದಾರೆ. ನಾವು ಕೆಲಸ ಮಾಡ್ತಕ್ಕಂಥದ್ದು ಆ ಯಾರು ಕೆಲಸ ಕೊಟ್ಟರು ನಾವು ಕೆಲಸ ಮಾಡ್ತೀವಿ. ಬಟ್ ನಾವು ತೀರ್ಥಹಳ್ಳಿ ಬಿಜೆಪಿ ಸೋಲ್ಸದ ಗುರಿ ಅಷ್ಟೇ ನಮ್ದು. ನಮ್ಮೂರ್ ಎಕ್ಸ್‌ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ.